ಹಾಲೆಲೂಯಾ, ಗುಡ್ ಮಾರ್ನಿಂಗ್. ಮತ್ತೊಂದು ಶ್ರೇಷ್ಠವಾದ ಸಮಯ ದೇವರನ್ನು ಆರಾಧಿಸುವುದಕ್ಕಾಗಿ, ದೇವರ ವಾಕ್ಯ ಧ್ಯಾನಿಸುವುದಕ್ಕಾಗಿ, ದೇವರ ಸನ್ನಿಧಿಯಲ್ಲಿ ಪ್ರಾರ್ಥಿಸುವುದಕ್ಕಾಗಿ, ದೇವರ ಮಾತು ಕೇಳಿ ಆಧ್ಯಾತ್ಮಿಕವಾಗಿ ಬಲಗೊಳ್ಳುವುದಕ್ಕೋಸ್ಕರ ಈ ಅನುದಿನದ ಧ್ಯಾನ ನಿಮಗಾಗಿ ಪ್ರಸಾರ ಮಾಡ್ತಿದ್ದೇವೆ. ಬನ್ನಿ ಚಿಕ್ಕ ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಈ ಉದಯ ಕಾಲ ಸಮಯದಲ್ಲಿ ನಿಮ್ಮ ನಾಮದಲ್ಲಿ ಕೂಡಿ ಬಂದು ಈ ವಾಕ್ಯವನ್ನು ಕೇಳುವವರೆಲ್ಲರನ್ನು ದರ್ಶಿಸಿರಿ. ಪ್ರಪಂಚದಾದ್ಯಂತ ಈ ಕನ್ನಡ ಭಾಷೆ ಅರ್ಥ ಮಾಡಿಕೊಳ್ಳುವಂಥವರು ನಿಮ್ಮ ಮಾತುಗಳನ್ನು ಕೇಳುವ ಹಾಗೆ, ಆಧರಿಸಲ್ಪಡುವ ಹಾಗೆ, ಆಧ್ಯಾತ್ಮಿಕವಾಗಿ ಮನೋನೇತ್ರಗಳು ಬೆಳಗುವ ಹಾಗೆ ಪವಿತ್ರಾತ್ಮನ ಕಾರ್ಯ ನಡೆಸಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ದೇವರಿಗೆ ಸ್ತೋತ್ರ. ಕನ್ನಡಿಗರು, ನಾನು ಮಾತಾಡೋದು ಕನ್ನಡ ಅಲ್ಲವೇ? ಹಾಗಾಗಿ ಕನ್ನಡದಲ್ಲಿ ಎಷ್ಟೋ ಕನ್ನಡಿಗರು ಎಲ್ಲೆಲ್ಲೋ ಇದ್ದಾರೆ ಎಂಬುದಾಗಿ ಈ ಲೈವ್ ಕಾರ್ಯಕ್ರಮದಲ್ಲಿ ಗೊತ್ತಾಯಿತು ನನಗೆ. ಈ ಲೈವ್ ಕಾರ್ಯಕ್ರಮದಲ್ಲಿ ಹೀಗೆ ಸೋಷಿಯಲ್ ಮೀಡಿಯಾದ ಮೂಲಕ ವಾಕ್ಯ ಸಾರಲು ಆರಂಭಿಸಿದ್ದೇವೆ. ಲೈವ್ ಆಗಿ ಸಂದೇಶ ಪ್ರಸಾರ ಮಾಡುವಾಗ ಪ್ರಪಂಚದಾದ್ಯಂತ ಇರುವ ಕನ್ನಡಿಗರೆಲ್ಲರೂ ಕನೆಕ್ಟ್ ಆಗುವುದಾಗಲಿ, ಅವರು ಪರಿಚಯ ಆಗುವುದಾಗಲಿ, ನಾನು ನೋಡಿದಾಗ ದೇವರ ವಾಕ್ಯದಿಂದ ಅವರನ್ನು ಬಲಪಡಿಸುವುದಕ್ಕಾಗಿ ಮುಂದುವರಿಸುತ್ತಲೇ ಇದ್ದೇವೆ ಈ ಅನುದಿನದ ಧ್ಯಾನ ಸೋಷಿಯಲ್ ಮೀಡಿಯಾದ ಮೂಲಕ. ಅಷ್ಟೇ ಅಲ್ಲದೆ ಬೇರೆ ಭಾಷೆಗಳಲ್ಲಿಯೂ ಪ್ರಸಾರ ಮಾಡುವ ಭಾರವಿದೆ. ಹಾಗಾಗಿ ಹಿಂದಿಯಲ್ಲಿ, ತೆಲುಗುನಲ್ಲಿ, ತಮಿಳಿನಲ್ಲಿ, ಮಲಯಾಳಂ, ಬೆಂಗಾಲಿ, ಒರಿಯಾ ಆ್ಯಂಡ್ ಕರ್ತನ ಚಿತ್ತ ಇರುವುದಾದರೆ ಶೀಘ್ರದಲ್ಲೇ ಪಂಜಾಬಿ, ಉರ್ದು ಭಾಷೆಗಳಲ್ಲಿಯೂ ಕೂಡ ದೇವರ ವಾಕ್ಯವನ್ನು ಸೋಷಿಯಲ್ ಮೀಡಿಯಾದ ಮೂಲಕ ಹಾಗೆಯೇ ಟೆಲಿವಿಷನ್ ಮೂಲಕ ಸಾರಬೇಕು ಎಂದು ಪ್ರಯತ್ನಿಸ್ತಿದ್ದೇವೆ. ನಮಗೋಸ್ಕರ ಪ್ರಾರ್ಥಿಸಿರಿ. ಬನ್ನಿ ಹಾಗಾದರೆ ಒಂದು ಚಿಕ್ಕ ವಾಕ್ಯ ಧ್ಯಾನಕ್ಕಾಗಿ ಹೀಗೆ ಪ್ರತಿದಿನ ಒಟ್ಟುಗೂಡಿ ಬರ್ತಿದ್ದೇವಲ್ಲವೇ? ನಿಮ್ಮ ಬೈಬಲನ್ನು ತೆರೆಯಿರಿ. ರೋಮಪುರದವರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯ 11ನೇ ವಚನದಿಂದ ಓದುತ್ತಿದ್ದೇನೆ, ಕೇಳ್ರಿ. ಈಗಿನ ಕಾಲವು ನಿದ್ದೆಯಿಂದ ಎಚ್ಚರವಾಗತಕ್ಕ ಕಾಲವೆಂದು ಅರಿತು ಇದನ್ನೆಲ್ಲ ಮಾಡಿರಿ. ಏನಂತೆ? ನೀವು ಕಾಲವನ್ನು ಅರಿತು, ನಿದ್ದೆಯಿಂದ ಎಚ್ಚರವಾಗತಕ್ಕ ಕಾಲವೆಂದು ಅರಿತು ಇದನ್ನೆಲ್ಲ ಮಾಡಿರಿ. ಕಾಲವನ್ನು, ಸಮಯವನ್ನು ಗಮನಿಸಿರಿ. ಎಷ್ಟೊಂದು ಟೈಮ್ ಆಯ್ತು, ಕಾವಲುಗಾರನೇ ಸಮಯವೆಷ್ಟು? ನೋಡಿ ಪ್ರಿಯರೇ, ಅದಕ್ಕಾಗಿ ಸಮಯ. ಒಂದು ದಿನದಲ್ಲಿ ನಮಗೆ ಒಂದು ಜವಾಬ್ದಾರಿಕೆ ಇದೆ, ಒಂದು ವಿಧಿ ಇದೆ, ಒಂದು ಉದ್ಯೋಗವಿದೆ, ಒಂದು ಕೆಲಸವಿದೆ. ಮೇಲಿಂದ ಮೇಲೆ ಮುಗಿಸಿಕೊಳ್ಳಬೇಕಾದರೆ ಸಮಯ ಪಾಲನೆ ಮಾಡಬೇಕು. ಟೈಮ್ ಆಯ್ತು ಎಂಬ ಮಾತು, ಟೈಮ್ ಇಲ್ಲ ಎಂಬ ಮಾತು ಈ ದಿನ ಹೆಚ್ಚು ಕೇಳಿಸಲ್ಪಡುತ್ತೆ. ಆದರೆ ದೇವರು ನಮಗೆ 24 ಗಂಟೆಗಳನ್ನು ಕೊಟ್ಟಿದ್ದಾರೆ. ನಮ್ಮ ಬದುಕಿನಲ್ಲಿ ಇಷ್ಟೊಂದು ವರ್ಷಗಳಿಂದ ನಾವು ಬದುಕುತ್ತಿದ್ದೇವೆ. ದೇವರು ಆಶಿಸಿದಂತಹ ಸ್ಥಿತಿಯಲ್ಲಿ ನಾವಿದ್ದೇವೋ? ದೇವರು ಆಶಿಸಿದಂತಹ ಕಾರ್ಯಗಳನ್ನು ಮಾಡುತ್ತಿದ್ದೇವೋ? ಅಷ್ಟಕ್ಕೂ ನಮ್ಮ ಕೆಲಸ ನಾವು ಚೆನ್ನಾಗಿ ಮಾಡುತ್ತಾ ಇದ್ದೇವೋ? ನಮ್ಮ ಜವಾಬ್ದಾರಿಕೆ ನಾವು ನಿರ್ವಹಿಸುತ್ತಾ ಇದ್ದೇವೋ? ಇಲ್ಲವೇ ನಮ್ಮ ಸಮಯವೆಲ್ಲ ವ್ಯರ್ಥವಾಗ್ತಿದೆಯಾ ನಿದ್ದೆ ಮಾಡುವುದರಲ್ಲಿ, ಅನಾವಶ್ಯಕವಾದ ವಿಷಯಗಳಲ್ಲಿ ಎಂದು ಪರೀಕ್ಷಿಸಿಕೊಳ್ಳಬೇಕು. ಸಾಧಾರಣವಾಗಿ ನಾವು ಮಲಗುವುದಕ್ಕಿಂತ ಮುಂಚೆ ಬೆಳಗ್ಗೆ ಒಂದು ಫ್ಲೈಟ್ ಆಗಲಿ, ಇಲ್ಲವೇ ಟ್ರೈನ್ ಆಗಲಿ ಕ್ಯಾಚ್ ಮಾಡಬೇಕಾದಾಗ, ಇಲ್ಲವೇ ಒಂದು ಇಂಟರ್ವ್ಯೂಗೆ ಹೋಗಬೇಕಾದಾಗ ಬಹಳಷ್ಟು ಜನ ಏನ್ಮಾಡ್ತಾರೆ? ಬೇಗನೆ ಎದ್ದೇಳಲು ಅಲಾರಾಮ್ ಇಟ್ಕೊಳ್ತಾರೆ. ಅಲಾರಾಮ್ ಹೊಡೆದ ಕೂಡಲೇ ಅವಸರದಲ್ಲಿ ಎದ್ದು ಸಿದ್ಧರಾಗ್ತಾರೆ. ದೇವರ ವಾಕ್ಯವು ನಮಗೊಂದು ಅಲಾರಾಮ್ ಕೊಡುತ್ತೆ. ಅದೇನೆಂದರೆ, ಈಗೋ ಹಗಲು ಬರಲಿಕ್ಕಿದೆ, ರಾತ್ರಿ ಕಳೆದು ಹೋಯಿತು. ಸಾಧಾರಣವಾಗಿ ರಾತ್ರಿಗೂ ಹಗಲಿಗೂ ಇರುವಂತಹ ಪ್ರಾಮುಖ್ಯವಾದ ವ್ಯತ್ಯಾಸವೇನೆಂದರೆ, ರಾತ್ರಿ ಕತ್ತಲೆಯಾಗಿರುತ್ತದೆ, ರಾತ್ರಿ ಒಂಥರ ಲೋನ್ಲಿಯಾಗಿ, ಒಂಟಿಯಾಗಿರುತ್ತೆ. ರಾತ್ರಿ ಆದ ಕೂಡಲೇ ಎಲ್ಲರೂ ತಾವೆಲ್ಲಿರುತ್ತಾರೋ ಅಲ್ಲಿಯೇ ಮಲಗಿಕೊಳ್ತಾರೆ. ಇಲ್ಲವಾದರೆ ಈ ದಿನಗಳಲ್ಲಿ ಯಾವುದೋ ಮೂಲೆಯಲ್ಲಿ ಕೂತ್ಕೊಂಡು ಸೆಲ್ಫೋನ್ ಹಿಡ್ಕೊಂಡು ಆಟ ಆಡ್ತಾ ಇರ್ತಾರಂತೆ. ಬಹಳಷ್ಟು ಜನ ಸಮಯ ಹಾಗೆ ವ್ಯರ್ಥ ಮಾಡಿಕೊಳ್ತಾರೆ. ಡೋಂಟ್ ಡೂ ದ್ಯಾಟ್ ಪ್ಲೀಸ್. ಅದನ್ನು ಮಾಡಬೇಡಿ. ಮಲಗಬೇಕಾದಾಗ ಮಲಗಿರಿ, ನಿದ್ದೆ ಮಾಡಿರಿ, ಬೆಳಿಗ್ಗೆ ಬೇಗ ಎದ್ದೇಳಿಯಿರಿ. ಇದು ಸಾಧಾರಣವಾಗಿ ಈ ಲೋಕ ಸಂಬಂಧವಾದ ಹಗಲು ರಾತ್ರಿಯ ಕುರಿತು ಹೇಳಿದ ಮಾತುಗಳು. ಆದರೆ ಇಲ್ಲಿರುವ ಆಳವಾದ ಅರ್ಥ ನೀವು ಗಮನಿಸುವುದಾದರೆ ವಾಕ್ಯ ಹೇಳ್ತದೆ, ಈಗಿನ ಕಾಲವು ನಿದ್ದೆಯಿಂದ ಎಚ್ಚರವಾಗತಕ್ಕ ಕಾಲವೆಂದು ಅರಿತು, ಏನಂತೆ? ಎಚ್ಚರವಾಗತಕ್ಕ ಕಾಲವೆಂದು ಅರಿತು ಇದನ್ನೆಲ್ಲ ಮಾಡಿರಿ. ನಾವು ಕ್ರಿಸ್ತನನ್ನು ಮೊದಲು ನಂಬಿದ ಕಾಲದಲ್ಲಿ ಇದ್ದದ್ದಕ್ಕಿಂತ ಈಗ ನಮ್ಮ ವಿಮೋಚನೆಯು ಹತ್ತಿರವಾಯಿತು.
ഇരുಳು ಬಹಳ ಮಟ್ಟಿಗೆ ಕಳೆಯಿತು, ಹಗಲು ಸಮೀಪವಾಯಿತು. ರಾತ್ರಿ ಗತಿಸಿ ಹೋಗ್ತಾ ಇದೆ, ಈಗ ಬೆಳಗಾಗುತ್ತಾ ಇದೆ, ಹಗಲು ಸಮೀಪವಾಗುತ್ತಿದೆ. ಆ ಅಜ್ಞಾನ ಕಾಲದಲ್ಲಿ ದೇವರು ನೋಡಿಯೂ ನೋಡದಂತೆ ಸುಮ್ಮನೆ ಇದ್ದರು ಪ್ರಿಯರೇ. ಹಳೆ ಒಡಂಬಡಿಕೆಯ ಕಾಲದಲ್ಲಿ ಪ್ರಾಯಶ್ಚಿತ್ತವಾಗಿ ಕರ್ತನಾದ ಯೇಸುಕ್ರಿಸ್ತನು ಮಾಡಿರುವ ಶಿಲುಬೆಯ ಯಜ್ಞವು ಬಯಲುಪಡಿಸಲಾಗಲಿಲ್ಲ, ಪ್ರತ್ಯಕ್ಷಪಡಿಸಲಿಲ್ಲ, ಎಲ್ಲರ ಬೆಳಕಿಗೆ ಬರಲಿಲ್ಲ. ಛಾಯೆಯಾಗಿಯೇ ಆತನ ಶಿಲುಬೆಯ ಕಾರ್ಯ ಇತ್ತು. ಆನಂತರ ಅದು ನೆರವೇರಿತು. ಅದು ನೆರವೇರಿದ ನಂತರ ಯೇಸು ಹೇಳುತ್ತಾರೆ, ಆಗ ಅಜ್ಞಾನದ ಕಾಲದಲ್ಲಿ ಎಲ್ಲವನ್ನು ನೋಡಿಯೂ ನೋಡದಂತೆ ಸುಮ್ಮನೆ ಇದ್ರು. ಬಹುಜನ ಪತ್ನಿಯರನ್ನಾಗಲಿ ಕೆಲವೊಂದು ವಿಷಯಗಳಲ್ಲಿ ಮನುಷ್ಯನು ಪರಿಪೂರ್ಣನಾಗಲಾರದಕ್ಕೆ ಅವರು ಬಿದ್ದು ಎದ್ದೇಳ್ತಾ ಇದ್ರು ಕೂಡ ದೇವರು ಅವರನ್ನು ಕನಿಕರಿಸಿದ್ರು. ಆದರೆ ಈಗ ದೇವರು ನಮಗೆ ರಕ್ಷಣೆಯನ್ನು ಸಿದ್ಧ ಮಾಡಿಟ್ಟಿರುವುದರಿಂದ, ನಮ್ಮ ಪಾಪಕ್ಕೆ ಪ್ರಾಯಶ್ಚಿತ್ತ ಶಿಲುಬೆಯಲ್ಲಿ ಉಂಟಾಗಿರುವುದರಿಂದ, ರಕ್ಷಣೆಯ ಕಾರ್ಯವು ನೆರವೇರಿರುವುದರಿಂದ, ನಮ್ಮ ಪಾಪಗಳಿಗೆ ವಿಮೋಚನೆ ಉಂಟಾಗುವ ಹಾಗೆ ತನ್ನ ರಕ್ತವನ್ನು ಸುರಿಸಿರುವುದರಿಂದ ಈಗ ನಾವು ಕತ್ತಲೆಗೆ ಸಂಬಂಧಪಟ್ಟವರಲ್ಲ. ಯೇಸುವಿನ ರಕ್ತದಲ್ಲಿ ತೊಳೆಯಲ್ಪಟ್ಟು ಆತನ ನಾಮದಲ್ಲಿ ಕತ್ತಲೆಯೊಳಗಿಂದ ನಾವು ಬೆಳಕಿಗೆ ಬಂದವರಾಗಿದ್ದೇವೆ. ಅಜ್ಞಾನ ದಶದಲ್ಲಿದ್ದವರು ಕತ್ತಲೆಯಲ್ಲಿದ್ದಾರೆ. ಕತ್ತಲೆ ಅಂದರೆ ಲೈಟ್ ಇಲ್ಲದೇ ಇರುವಂಥದ್ದಲ್ಲ. ಒಂದು ವಿಷಯ ನಮಗೇನೂ ಅರ್ಥ ಆಗಲ್ಲ ಅನ್ನುವಾಗ ಅದು ಕತ್ತಲೆ ಅಂತಿರುತ್ತೆ. ನಾವು ಸಮಸ್ತವನ್ನು ಪರಿಶೀಲಿಸಿ ನೋಡುವುದಾದರೆ ಅದು ಬೆಳಕಿನಂತಿರುತ್ತೆ. ನಮಗೆ ರಕ್ಷಣೆ ಇಲ್ಲದಿರುವಾಗ, ಯೇಸುವನ್ನು ಅರಿಯದೇ ಇರುವಾಗ ಯಾವುದು ತಪ್ಪು ಯಾವುದು ಸರಿ ಎಂದು ನಮಗೆ ಗೊತ್ತಿರಲ್ಲ. ದೇವರು ಯಾರು ಅಲ್ಲ ಎಂಬುದು ಕೂಡ ನಮಗೆ ಗೊತ್ತಿರಲ್ಲ. ಹಾಗಾಗಿ ನಾವು ಏನೋ ಒಂಥರ ಇಷ್ಟಾನುಸಾರವಾಗಿ ನಡ್ಕೊಂಡೇವು. ಆದರೆ ಈಗ ಯೇಸುಕ್ರಿಸ್ತನು ಬೆಳಕಾಗಿ ಈ ಲೋಕಕ್ಕೆ ಬಂದರು, ನಮ್ಮನ್ನು ಬೆಳಗಿಸಿದ್ರು. ಈಗ ಯಾವುದು ಪಾಪವಾಗಿದೆ ಯಾವುದು ಪಾಪ ಅಲ್ಲ ಎಂದು ದೇವರ ಮುಖಕಾಂತಿಯಲ್ಲಿ ಕಾಣಿಸುತ್ತದೆ, ದೇವರ ವಾಕ್ಯ ಪ್ರಕಟಣೆಯಲ್ಲಿ ಬಯಲಾಗ್ತದೆ, ಪವಿತ್ರಾತ್ಮ ದೇವರು ಒಪ್ಪಿಸುತ್ತಾರೆ. ಹಾಗಾಗಿ ಈಗ ನೀವು ನೀತಿಯ ಕುರಿತಾಗಿ, ಪಾಪದ ಕುರಿತಾಗಿ, ನ್ಯಾಯ ತೀರ್ಪಿನ ಕುರಿತಾಗಿ ಮನವರಿಕೆ ಹೊಂದುತ್ತೀರಿ. ಹಾಗಾಗಿ ಈಗ ನಮಗೆ ರಕ್ಷಣೆ ಸಮೀಪವಾಗಿದೆ, ಈಗ ರಕ್ಷಣೆ ಸುಲಭವಾಗಿದೆ. ಈಗ ನಿಮ್ಮ ತಪ್ಪುಗಳೇನೆಂದು ತಿಳಿದುಕೊಳ್ಳುವ ಭಾಗ್ಯ, ಆ ತಪ್ಪುಗಳನ್ನು ಒಪ್ಪಿಕೊಂಡು ಬಿಡುಗಡೆ ಹೊಂದಿಕೊಳ್ಳುವಂತಹ ಒಂದು ದೊಡ್ಡ ಸತ್ಯವನ್ನು ನಾವು ಅರಿತುಕೊಳ್ತಿದ್ದೇವೆ. ಹಾಗಾಗಿ ನಾವು ಇನ್ನೂ ಕತ್ತಲೆಯಲ್ಲಿರುವಂತೆ ಇರಬಾರದು. ನಿದ್ರೆಯಲ್ಲಿದ್ದವರನ್ನು ನೋಡಿ, ಒಳ್ಳೆ ಡ್ರೆಸ್ ಏನಾದರೂ ಧರಿಸುತ್ತಾರೋ ಹೇಗೋ ಇದ್ದಿರ್ತಾರೆ, ತಲೆ ಬಾಚ್ಕೊಳ್ಳಲ್ಲ, ಮುಖ ತೊಳ್ಕೊಳ್ಳಲ್ಲ, ಹೌದಲ್ಲವೇ? ಮುಸುಕು ಹಾಕಿಕೊಂಡು ಮಲಗುತ್ತಾರೆ. ಆದರೆ ಹಗಲು ಬಂದ ಕೂಡಲೇ ಚೆನ್ನಾಗಿ ಸಿದ್ಧಗೊಳ್ಳುತ್ತಾರೆ, ಮ್ಯಾನರ್ಸ್ ಉಳ್ಳವರಾಗಿರ್ತಾರೆ, ಡೀಸೆನ್ಸಿ ಉಳ್ಳವರಾಗಿರ್ತಾರೆ, ಮರ್ಯಾದೆಯಿಂದ ವರ್ತಿಸ್ತಾರೆ. ವಾಕ್ಯ ಹೇಳ್ತದೆ, ಯೇಸುವನ್ನು ಅರಿಯಲಾರದಷ್ಟು ಕಾಲದವರೆಗೂ ನಮ್ಮ ಜೀವಿತದಲ್ಲಿ ಕತ್ತಲೆಯೇ ಇರುತ್ತೆ. ಆದರೆ ಯೇಸುವನ್ನು ಅರಿತ ನಂತರ ಇನ್ನು ನಾವು ಕತ್ತಲೆಯಲ್ಲಿರೋದಿಲ್ಲ, ಬೆಳಕಿನೊಳಗೆ ಬರುತ್ತೇವೆ. ಆತನ ಆಶ್ಚರ್ಯಕರವಾದ ಬೆಳಕಿನೊಳಗೆ ಬರುತ್ತೇವೆ. ಹಾಗಾಗಿ ನಾವು ಕತ್ತಲಿಗೆ ಸಂಬಂಧಪಟ್ಟವರಾಗಿರದೆ ಬೆಳಕಿಗೆ ಸಂಬಂಧಪಟ್ಟವರಾಗಿರಬೇಕು. ഇരുಳು ಬಹಳಷ್ಟು ಕಳೆದು ಹಗಲು ಸಮೀಪವಾಯಿತು. ಆದುದರಿಂದ ನಾವು ಕತ್ತಲೆಯ ಕಾರ್ಯಗಳನ್ನು ವಿಸರ್ಜಿಸಿ ಬೆಳಕಿಗೆ ಸಂಬಂಧಪಟ್ಟ ಯುದ್ಧಾಯುಧಗಳನ್ನು ಧರಿಸಿಕೊಳ್ಳೋಣ. ಅಂಧಕಾರದ ಕ್ರಿಯೆಗಳನ್ನು ವಿಸರ್ಜಿಸಬೇಕು. ಕತ್ತಲೆಯ ಕಾರ್ಯಗಳನ್ನು, ರಹಸ್ಯವಾಗಿ ಪಾಪ ಮಾಡುವ ಕೆಲಸಗಳನ್ನು, ಕತ್ತಲೆಯಲ್ಲಿ ಮಾಡುವ ಪಾಪದ ಕಾರ್ಯಗಳನ್ನು ವಿಸರ್ಜಿಸಬೇಕು. ಅನ್ಯಾಯ, ಮೋಸ, ಕಳ್ಳತನವು, ವ್ಯಭಿಚಾರ ಇವೆಲ್ಲವುಗಳನ್ನು ನೋಡಿ ಇವುಗಳನ್ನು ಮಾಡುವಂಥವರು ಕತ್ತಲೆಯಾಗುವುದಕ್ಕಾಗಿ ಕಾದಿರ್ತಾರಂತೆ. ಅಜ್ಞಾನ ದಶೆಯಲ್ಲಿ ನಾವು ಅಂತಹ ಪರಿಸ್ಥಿತಿಯಲ್ಲಿದ್ದೇವೇನೋ. ಆದರೆ ಈಗ ಯೇಸುವನ್ನು ಅರಿತ ನಂತರ ಬೆಳಕಿಗೆ ಸಂಬಂಧಪಟ್ಟ ಯುದ್ಧಾಯುಧಗಳನ್ನು ಧರಿಸಿಕೊಳ್ಳೋಣ. ಬೆಳಕಿಗೆ ಸಂಬಂಧಪಟ್ಟವರಾಗಿ, ಕ್ರಿಸ್ತನಿಗೆ ಸಂಬಂಧಪಟ್ಟವರಾಗಿ, ಪರಿಶುದ್ಧರಾಗಿ, ಪರಿಶುದ್ಧ ಆಲಯ ಅಲಂಕಾರ ಧರಿಸಬೇಕೆಂದು ದೇವರ ವಾಕ್ಯ ಹೇಳುತ್ತೆ. ದುಂದೌತಣವಾಗಲಿ, ಕುಡುಕುತನದಿಂದುಂಟಾಗುವ ಮತ್ತಾಗಲಿ, ಕಾಮ ವಿಲಾಸ ನಿರ್ಲಜ್ಜ ಕೃತ್ಯಗಳಲ್ಲಿ ಆಗಲಿ, ಏನಂತೆ? ಕಾಮ ವಿಲಾಸ ನಿರ್ಲಜ್ಜ ಕೃತ್ಯಗಳಲ್ಲಿ ಆಗಲಿ, ಜಗಳವಾಗಲಿ, ಹೊಟ್ಟೆ ಕಿಚ್ಚುಗಳಲ್ಲಿ ಆಗಲಿ, ಕಾಲ ಕಳೆಯದೆ ಹಗಲು ಹೊತ್ತಿಗೆ ತಕ್ಕ ಹಾಗೆ ಮಾನಸ್ಥರಾಗಿ ನಡೆದುಕೊಳ್ಳೋಣ. ದುಂದೌತಣದಿಂದ ಕೂಡಿರುವ ಕಾರ್ಯಗಳು, ಏನಂತೆ? ಕುಡುಕುತನದಿಂದ ಕೂಡಿರುವ ಕಾರ್ಯಗಳು, ಅವುಗಳನ್ನು ಬಿಟ್ಟು ಬಿಡಬೇಕು. ಸಿನಿಮಾ ನೋಡಬಾರದು ಎಂದು ಬೈಬಲ್ನಲ್ಲಿ ಎಲ್ಲಿದೆ ಅನ್ನುತ್ತಾರೆ. ಅದೇ ಅಲ್ಲವೋ ದುಂದೌತಣದ ಕಾರ್ಯಗಳು? ಅಸಭ್ಯವಾದಂತಹ ವಿಷಯಗಳಲ್ಲಿ ಕಲಿತುಕೊಳ್ಳುವುದಕ್ಕಾಗಿ ಈ ದಿನ ಅನೇಕ ಯವನಸ್ಥರು ಹಾಳಾಗುವುದಕ್ಕಾಗಿ ಅದೇ ಕಾರಣ ಎಂದು ಎಲ್ಲರೂ ಹೇಳ್ತಿದ್ದಾರಲ್ಲವೇ? ಅದನ್ನೇ ಮಾಡ್ತಿದ್ದಾರೆ, ಕೊನೆಗೆ ಅದನ್ನೇ ಅನುಸರಿಸುತ್ತಾರೆ.
ನೀವು ಯೇಸುವನ್ನು ಅರಿತುಕೊಂಡ ನಂತರ ನಿಮ್ಮ ದೇಹವು ದೇವರ ಆಲಯವಾಗಿದೆ ಎಂದು, ನಿಮ್ಮ ಆನಂದ ದೇವರಲ್ಲಿಯೇ ಇದೆ ಎಂದು ತಿಳಿದು ಮರ್ಯಾದೆಯಿಂದ ನಡೆದುಕೊಳ್ಳಬೇಕು. ಪೋಕಿರಿ ಚೇಷ್ಟೆ ಮಾಡದೆ, ನಿರ್ಲಜ್ಜ ಕೃತ್ಯಗಳನ್ನು ನಡೆಸದೆ, ಮತ್ತಿನ ಕೃತ್ಯಗಳನ್ನು ಮಾಡದೆ, ಮತ್ತು ಸಾಯಂಕಾಲ ಆದ ಕೂಡಲೇ ನೋಡ್ರಿ ಆ ಪಬ್ನಲ್ಲಿ, ಕ್ಲಬ್ಗಳಲ್ಲಿ ತಿರುಗಾಡುತ್ತಾರೆ. ಡ್ರಗ್ಸ್ಗೆ ಅಡಿಕ್ಟ್ ಆಗ್ಬಿಟ್ಟಿದ್ದಾರೆ. ಆ ಮತ್ತಿನಲ್ಲಿರುವವನಿಗೆ ಹಗಲ್ಯಾವುದು ರಾತ್ರಿ ಯಾವುದು, ತಾನು ಎಲ್ಲಿದ್ದಾನೆಂದು, ತನ್ನ ಸುತ್ತಲೂ ಯಾರಿದ್ದಾರೆಂದು, ತಾನೇನ್ ಮಾಡ್ತಿದ್ದಾನೆಂದು ಏನೂ ಗೊತ್ತಿರಲ್ವಲ್ಲ. ಅಯ್ಯಯ್ಯೋ, ಎಷ್ಟು ಅವಮಾನ, ಎಷ್ಟು ನಾಚಿಕೆಗೇಡುತನ ತಮ್ಮ ಜೀವಿತದಲ್ಲಿ. ಸೈತಾನನಿಗೂ ಅವನ ಕಾರ್ಯಗಳಿಗೂ ಅವಕಾಶ ಕೊಟ್ಟು ಎಷ್ಟೋ ಜನ ತಮ್ಮ ಜೀವಿತ ವ್ಯರ್ಥ ಮಾಡಿಕೊಳ್ತಿದ್ದಾರೆ. ಯೇಸುವನ್ನು ಅರಿತ ನಂತರ ಆ ಮದ್ಯಪಾನವು, ಧೂಮಪಾನವು ಮತ್ತೇನು ಮತ್ತನ್ನುಂಟು ಮಾಡುವಂಥದ್ದನ್ನು, ನಿಮ್ಮ ಮನಸ್ಸನ್ನು ಹಾಳು ಮಾಡುವಂಥದ್ದನ್ನು ಬಿಟ್ಟು ಬಿಡಬೇಕು. ಕುಡಿಕೆತನದಲ್ಲಾಗಲಿ ಕಾಮವಿಲಾಸ, ಏನಂತೆ ಕಾಮವಿಲಾಸ, ಕಾಮ ಇಚ್ಛೆಗಳು ವ್ಯಭಿಚಾರಕ್ಕೆ ತವಕಿಸುತ್ತೆ. ಈ ದಿನ ಚಿಕ್ಕ ಮಕ್ಕಳು ಕೂಡ ಈ ಕಾರಣಕ್ಕಾಗಿ ಅವರ ಹೃದಯ ಹಾಳಾಗ್ತಿದೆ. ಯಾಕೆಂದರೆ ರಹಸ್ಯವಾಗಿ ಗಂಡ ಹೆಂಡತಿಯರ ಮಧ್ಯದಲ್ಲಿರುವ ವಿಷಯಗಳು ಎಲ್ಲರಿಗೂ ಲಭ್ಯವಾಗಿ ಈ ದಿನ ಸೋಷಿಯಲ್ ಮೀಡಿಯಾದಲ್ಲಿವೆ, ಟೆಲಿವಿಷನ್ ಸ್ಕ್ರೀನ್ ಮೇಲೆ ಬರ್ತಿವೆ. ಅನೇಕ ಸ್ಥಳಗಳಲ್ಲಿ ಯವನಸ್ಥರು ಹಾಳಾಗ್ತಿದ್ದಾರೆ ಎಂದು ಹೇಳ್ತಿದ್ದಾರೆ. ಆದರೆ ಅದಕ್ಕೆ ಮೂಲ ಏನಾಗಿದೆ? ವಾಟ್ ಯು ಫೀಡ್, ಅವರಿಗೆ ಏನು ಲಭ್ಯವಾಗಿದೆ, ಅವರೇನು ತಿಳಿದುಕೊಳ್ತಾರೋ ಅದರಿಂದಲೇ ಅವರು ಶೋಧನೆಗೊಳಗಾಗ್ತಾರೆ. ನೀವು ಯೇಸುವನ್ನು ಅರಿತುಕೊಂಡ ನಂತರ ಅಂಧಕಾರದ ಕಾರ್ಯಗಳನ್ನು ವಿಸರ್ಜಿಸಿ, ನಿರ್ಲಜ್ಜ ಕೃತ್ಯಗಳಲ್ಲಾಗಲಿ, ನಿರ್ಲಜ್ಜ ಕೃತ್ಯಗಳು ಅಂದರೆ ಹೊಡ್ಕೊಳ್ಳೋದು, ಬೈಯೋದು, ಕೆರ್ಚಾಡೋದು, ಕೂಗಾಡುವುದು, ಏನೋ ಕೆಲಸಕ್ಕೆ ಬಾರದ ಕೆಲಸ ಮಾಡಿ ಅದನ್ನು ದೊಡ್ಡ ಜಯ ಸಾಧಿಸಿದಂತೆ ಕೂಗಾಡೋದು, ಅಂಥವರನ್ನು ನಾವು ನೋಡ್ತೇವಲ್ಲವೇ? ನಿರ್ಲಜ್ಜದಿಂದ ಕೂಡಿರುವಂತಹ ಪೋಕಿರಿ ಕೃತ್ಯಗಳು, ದುಂದೌತಣದಿಂದ ಕೂಡಿರುವ ಕೃತ್ಯಗಳನ್ನು ಬಿಟ್ಟು ಬಿಟ್ಟು ಜಗಳವಾಗಲಿ ಮತ್ಸರವಾಗಲಿ ಇರಬಾರದು. ಎಲ್ಲಿ ನೋಡಿದ್ರೂ ಕಲಹಗಳು, ಎಲ್ಲಿ ನೋಡಿದ್ರೂ ಜಗಳಗಳು, ಎಷ್ಟು ಪೊಲೀಸ್ ಕೇಸ್ಗಳು, ಎಷ್ಟೋ ಫೈಲ್ಸ್ಗಳು ಕೋರ್ಟ್ನಲ್ಲಿ ಪೆಂಡಿಂಗ್ನಲ್ಲಿವೆ ಗೊತ್ತಾ? ಒಬ್ಬರ ಮೇಲೊಬ್ಬರು ಯಾವಾಗ ನೋಡಿದ್ರೂ ಕೇಸ್ ಮಾಡಿಕೊಳ್ತಾರೆ, ಜಗಳವಾಡುತ್ತಾ ಇರ್ತಾರೆ, ಕಲಹ ಇಟ್ಕೊಳ್ತಾರೆ, ವಿವಾದ ಇಟ್ಕೊಳ್ತಾರೆ. ಆದರೆ ದೇವರ ಮಕ್ಕಳು ಮೌನವಾಗಿರುವುದನ್ನು ಕಲಿಯುತ್ತಾರೆ, ಹಿಂಸೆಯನ್ನು ಸಹಿಸುತ್ತಾರೆ, ಅವಮಾನವನ್ನು, ನಿಂದೆಯನ್ನು ಕೂಡ ಸಹಿಸುತ್ತಾರೆ. ಯೇಸುಕ್ರಿಸ್ತನು ನಮಗೆ ಮಾದರಿಯಾಗಿದ್ದಾರೆ. ನಮ್ಮ ನಿಂದೆ ಸಹಿಸಿಕೊಂಡಿದ್ದಾರೆ, ಅವಮಾನ ಸಹಿಸಿಕೊಂಡಿದ್ದಾರೆ. ವಧ್ಯಸ್ಥಾನಕ್ಕೆ ಒಯ್ಯಲ್ಪಟ್ಟ ಕುರಿಮರಿಯಂತೆ ಬಾಯಿ ತೆರೆಯಲಿಲ್ಲ. ಈ ದಿನ ಯೇಸುವಿನ ಮಕ್ಕಳೆಂದು ಕರೆಯಲ್ಪಡುವ ನಾವು ನಮ್ಮ ಮನಸಾಕ್ಷಿಯನ್ನು ಕಾಪಾಡಿಕೊಳ್ಳಬೇಕು. ನಾವು ಬಾಯಿ ಮುಚ್ಚಿಕೊಳ್ಳುವುದನ್ನು ಕಲಿಯಬೇಕು, ತಾಳಿಕೊಳ್ಳುವುದನ್ನು ಕಲಿಯಬೇಕು, ಸಹಿಸಿಕೊಳ್ಳುವುದನ್ನು ಕಲಿಯಬೇಕು. ಸಹಿಸಿಕೊಳ್ಳುವಂಥದ್ದು ಒಂದು ಬಲಹೀನತೆ ಅಲ್ಲ ಪ್ರಿಯರೇ, ಅದೇ ನಿಜವಾದ ಬಲ. ಸಹನೆ ಎನ್ನುವುದು ಅದೊಂದು ಬಲಹೀನತೆಯಲ್ಲ, ಅದೇ ಬಲವಾಗಿದೆ. ಪೋಕಿರಿ ಚೇಷ್ಟೆಗಳು ಇಲ್ಲದಂತೆ, ಕಲಹ ಇಲ್ಲದಂತೆ, ಮತ್ಸರ, ಅಸೂಯೆ, ಒಬ್ಬರ ಮೇಲೊಬ್ಬರು ಹೊಟ್ಟೆಕಿಚ್ಚಿನಿಂದ ಈ ದಿನ ನೋಡ್ರಿ ಎಷ್ಟೋ ವಿಮರ್ಶೆಯ ಪೋಸ್ಟ್ಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿಕೊಳ್ತಾರೆ ನೋಡಿ. ಒಬ್ಬ ವ್ಯಕ್ತಿಯ ಕುರಿತು ಯಾರಾದರೂ ಹೊಗಳಿದರೆ ಆನಂತರ ಬೇರೆಯವರು ಆಕರ್ಷಿಸಲ್ಪಟ್ಟಾಗ ಅವರ ವಿರುದ್ಧ ವಿಮರ್ಶಿಸುತ್ತಾರೆ. ಪ್ರತಿಯೊಬ್ಬರು ಒಬ್ಬರನ್ನೊಬ್ಬರು ನಿಂದಿಸಿಕೊಳ್ತಾರೆ. ಒಬ್ಬರ ತಪ್ಪು ಇನ್ನೊಬ್ಬರು ಹಿಡ್ಕೊಳ್ಳೋದು, ಒಬ್ಬರ ಮೇಲೊಬ್ಬರು ಅಸೂಯೆ ಪಡುವುದು, ಒಬ್ಬರಂತೆ ಇನ್ನೊಬ್ಬರು ಇರೋದು, ಇಮಿಟೇಟ್ ಮಾಡೋದು, ಇವೆಲ್ಲವೂ ಕೂಡ ಶರೀರ ಸಂಬಂಧವಾಗಿವೆ, ದೇವರ ಮಕ್ಕಳಿಗೆ ಸಂಬಂಧಪಟ್ಟಿಲ್ಲ. ಹಗಲು ಹೊತ್ತಿನಲ್ಲಿ ಬಹಿರಂಗವಾಗಿ ಎಲ್ಲರ ಮುಂದೆ ಮಾಡುವಂತಹ ಒಂದು ಕಾರ್ಯ ನೀವು ನೆನಪಿನಲ್ಲಿಟ್ಕೊಂಡು ನೋಡಿ. ಇಂತಹ ಹುಚ್ಚು ಚೇಷ್ಟೆಗಳನ್ನು ಮಾಡುವಂತಹವರು ಹಗಲು ಹೊತ್ತಿನಲ್ಲಿ ಎಲ್ಲರ ಮುಂದೆ ಮಾಡುತ್ತಾರೋ? ಮಾಡೋದಿಲ್ವಲ್ಲ. ಕತ್ತಲೆಯಲ್ಲಿ ರಹಸ್ಯವಾಗಿ ಅವರ ಮನಸ್ಸಿನ ಆಲೋಚನೆಗಳು, ಅವರು ತಮ್ಮ ಆಸೆಗಳನ್ನು ನೆರವೇರಿಸಿಕೊಳ್ಳುವುದಕ್ಕಾಗಿ ಕತ್ತಲೆಯ ಕಾರ್ಯಗಳನ್ನು ಮಾಡ್ತಾರೆ. ನಾವು ಕತ್ತಲೆಯವರಲ್ಲ, ಯೇಸುವಿನ ಮಕ್ಕಳಾದ ನಾವು ಬೆಳಕಿನೊಳಗೆ ಬಂದವರಾಗಿದ್ದೇವೆ. ಇದನ್ನು ನೆನಪಿಟ್ಕೊಂಡು ನಾವು ಹಗಲಿ ಹೊತ್ತಿಗೆ ತಕ್ಕ ಹಾಗೆ ಮಾನಸ್ಥರಾಗಿ ನಡೆದುಕೊಳ್ಳೋಣ. ಸದ್ಯಕ್ಕೆ ಕರ್ತನಾದ ಯೇಸು ಕ್ರಿಸ್ತನನ್ನು ಧರಿಸಿಕೊಳ್ಳಿರಿ. ಶರೀರದ ಆಸೆಗಳನ್ನು ಪೂರೈಸುವುದಕ್ಕಾಗಿ ಆಲೋಚಿಸಬೇಡಿರಿ. ನಾವು ಆತ್ಮಾನುಸಾರವಾಗಿ ಜೀವಿಸಬೇಕು ಎಂದು ಯೇಸು ಎಚ್ಚರಿಸುತ್ತಿದ್ದಾರೆ. ಕತ್ತಲೆ ಕಾಲ ಗತಿಸಿ ಹೋಗ್ತಿದೆ. ಬೆಳಕಿನ ಅಂದರೆ ಹಗಲಿನ ಸಮಯ ಸಮೀಪಿಸಿದೆ. ನಾವು ಎಲ್ಲರ ಮುಂದೆ ಬಹಿರಂಗವಾಗಿ ಕ್ರಿಸ್ತನನ್ನು ಹೋಲಿ ಜೀವಿಸುವ ಹಾಗೆ ಮರ್ಯಾದಸ್ಥರಾಗಿ, ಪರಿಶುದ್ಧರಾಗಿ, ಕ್ರಿಸ್ತ ಯೇಸುವನ್ನು ಪ್ರತಿಬಿಂಬಿಸುವ ಬದುಕನ್ನು ಬದುಕಬೇಕೆಂದು ದೇವರು ಬಯಸುತ್ತಿದ್ದಾರೆ. ಹಾಗಾಗಿ ತಲೆಬಾಗಿಸಿ ಪ್ರಾರ್ಥಿಸೋಣ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಈ ಲೋಕವೆಲ್ಲ ಅಂಧಕಾರಮಯವಾಗಿರುವಂಥದ್ದು ಸೈತಾನನ ಕೈಯಲ್ಲಿ ನರಳಾಡುತ್ತಿರುವುದನ್ನು ನೋಡುವಾಗ
ಒಮ್ಮೆ ಕತ್ತಲೆಯಲ್ಲಿದ್ದ ನಮ್ಮನ್ನು ಬೆಳಕಿನೊಳಗೆ ತಂದು ನಿಜವಾದ ದೇವರೆಂದು ನಿಮ್ಮನ್ನು ಗುರುತಿಸುವ ಭಾಗ್ಯವನ್ನು ನಮಗೆ ಕೊಟ್ಟಿದ್ದಕ್ಕಾಗಿ ನಿಮಗೆ ವಂದನೆಗಳು. ನಮ್ಮನ್ನು ದಿವ್ಯದಾನಗಳಿಂದ ಆಶೀರ್ವದಿಸುತ್ತಾ ಅಭಿವೃದ್ಧಿಪಡಿಸುತ್ತಿರುವುದಕ್ಕಾಗಿ ವಂದನೆಗಳು. ಈ ಅಂತ್ಯ ದಿನಗಳಲ್ಲಿ ನಿಮ್ಮ ಆಶೀರ್ವಾದಗಳಿಗೆ ರೂಢಿಯಾಗದಂತೆ ಮತ್ತಷ್ಟು ಹೆಚ್ಚು ಎಚ್ಚರಿಕೆಯಿಂದಿದ್ದು ಬೇಗನೆ ಕರ್ತನು ಬರಲಿಕ್ಕಿದ್ದಾರೆ ಆತನನ್ನು ಎದುರುಗೊಳ್ಳುವುದಕ್ಕಾಗಿ ಸಿದ್ಧರಾಗಿ ಹಗಲಿಗೆ ತಕ್ಕ ಹಾಗೆ ಮರ್ಯಾದಸ್ಥರಾಗಿ ನಡೆದುಕೊಳ್ಳುವ ಹಾಗೆ, ಕತ್ತಲೆಯ ಕಾರ್ಯಗಳನ್ನು ನಮ್ಮಿಂದ ತೊಲಗಿಸುವ ಹಾಗೆ ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯು, ಮಗನಾದ ಕ್ರಿಸ್ತನ ಕೃಪೆಯೂ, ಆದರಣೆ ಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿಗಳನ್ನು 8939731313 ನಂಬರ್ಗೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮೂಲಕ ವಾಟ್ಸಪ್ ಕಳಿಸಿಕೊಡಿರಿ. ನಿಮ್ಮೆಲ್ಲರಿಗೋಸ್ಕರ ನಾವು ಪ್ರಾರ್ಥಿಸುತ್ತಿದ್ದೇವೆ. ಕಾಮೆಂಟ್ ಸೆಕ್ಷನ್ನಲ್ಲಿ ನಿಮ್ಮ ಹೆಸರು ಟೈಪ್ ಮಾಡಿರಿ, ಲೈಕ್ ಬಟನ್ ಅನ್ನು ಒತ್ತಿರಿ, ಇತರರಿಗೆ ಶೇರ್ ಮಾಡಿರಿ. ನಿಮಗಾಗಿ ನಾವು ಪ್ರಾರ್ಥಿಸುತ್ತಿದ್ದೇವೆ. ನಾವು ಕರ್ತನ ದಿನಕ್ಕಾಗಿ ಸಿದ್ಧರಾಗಬೇಕಾದ ಕಾಲ ಇದಾಗಿದೆ. ನೀವು ಹೊರದೇಶದಿಂದಲೂ ಸಹ ವೀಕ್ಷಿಸುವುದಾದರೆ ಇದೇ ನಂಬರ್ಗೆ ನಿಮ್ಮ ಪ್ರಾರ್ಥನಾ ಮನವಿ ಒಂದು ವಾಯ್ಸ್ ಮೆಸೇಜ್ ಇಲ್ಲವೇ ಟೆಕ್ಸ್ಟ್ ಮೆಸೇಜ್ ಮೂಲಕ ವಾಟ್ಸಪ್ ಕಳಿಸಿಕೊಡಿರಿ. ಅದೇ ರೀತಿ ನಿಮ್ಮ ಪ್ರೈಸ್ ರಿಪೋರ್ಟ್ಸ್ ಅನ್ನು ಕಳಿಸಿಕೊಡಿರಿ. ನಾವು ಪರಿಶೀಲಿಸುತ್ತಿದ್ದೇವೆ, ನಿಮಗಾಗಿ ಪ್ರಾರ್ಥಿಸುತ್ತಿದ್ದೇವೆ, ನೀವು ಕೂಡ ಪ್ರಾರ್ಥಿಸಿರಿ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.